ಇಲ್ಲಿವರೆಗೂ ನಮ್ಮನ್ನು ನಡೆಸ್ಕೊಂಡು ಬಂದಿದ್ದಾರೆ. ಕರ್ತನಿಗೆ ಸ್ತೋತ್ರ ಆಗಲಿ. ಮತ್ತು ನನ್ನ ಮನೇಲಿ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ಏನೇ ಮಾಡಲಿ ದೇವರು ಅದ್ಭುತವಾಗಿ ಆಶೀರ್ವದಿಸ್ತಿದ್ದಾರೆ. ಮತ್ತು ನಾವು ಕೇಳಿಕೊಳ್ಳೋದಕ್ಕಿಂತನೂ ನಾವು ಬೇಡಿಕೊಳ್ಳೋದಕ್ಕಿಂತ ಹೆಚ್ಚಾಗಿ ನನ್ನ ದೇವ್ರಿಗೆ ಕುಟುಂಬನ, ನನ್ನ ಮಕ್ಕಳನ್ನು, ನನ್ನ ಮನೆಯನ್ನು ದೇವರು ನಡೆಸ್ತಿದ್ದಾರೆ. ಅವ್ರಿಗೆ ಆರೋಗ್ಯ ಬಲ ದೇವರು ಇಲ್ಲಿವರೆಗೂ ಅವ್ರು ಕೊಟ್ಟು ಕಾಪಾಡಿದ್ದಾರೆ. ನನ್ನ ಮಕ್ಕಳು 4 ಜನ, ಮಣಿ, ಚಂದ್ರು, ಮೇಘ, ನೋವಿ. ಹಾಗೆ ಈಗ ಅವರಿಗೆ ಇಬ್ಬರಿಗೆ ನನ್ನ ತಂಗಿ ಮದುವೆ ಆಗಿದೆ. ಅವ್ರ ಮಕ್ಕಳು, ಅಳಿಯ, ಸೊಸೆ, ಮೊಮ್ಮಕ್ಕಳು ಇವತ್ತಿನವರೆಗೂ ದೇವರು ಚಿತ್ತ, ದೇವ್ರ ಕೃಪೆ ಅವ್ರಿಗೆ ಕೊಟ್ಟಿದ್ದು. ಅದು ನಾವು ಬೇಡ್ಕೊಂಡಿದ್ದಿಷ್ಟೇ ದೇವ್ರ ಹತ್ರ. ದೇವರ ನನಗೆ ಅನ್ಯ ಕುಟುಂಬದಿಂದ ನನ್ನ ಮಕ್ಕಳಿಗೆ ಬರಬಾರ್ದು. ಯಾಕಂದರೆ ಅನ್ಯರು ಗೊತ್ತುಂಟು, ಒಂದು ತಾಯಿ ರಕ್ಷಣೆ ಹೊಂದ್ಕೊಂಡ್ರೆ ತಂದೆ ರಕ್ಷಣೆ ಹೊಂದ್ಕೊಳಲ್ಲ. ಆಗ ಗಡಿಬಿಡಿಗಳು ಆಗ್ತವೆ ಕುಟುಂಬಗಳಲ್ಲಿ. ನಾವು ನಮ್ಮ ಸೊಸೆದಿಕ್ಳಿಗೆ ಏನಾದ್ರು ಮಗ ಪ್ರೇಯರ್ ಮಾಡಿ ಅಂದರೆ ಆ ಸೊಸೆದಿಕ್ಳು ಕೇಳಲ್ಲ, ಅಳಿದಿಕ್ಳು ಕೇಳಲ್ಲ. ಆದರೂ ದೇವ್ರು ನಮಗೆ ಕೊಟ್ಟರು ರಕ್ಷಣೆ ಹೊಂದಿದ ಕುಟುಂಬಗಳಿಂದಲೇ ದೇವರು. ನನ್ನ ಸೊಸೆನೂ ರಕ್ಷಣೆ ಹೊಂದಿ ಅವ್ರ ತಾಯಿ ಕುಟುಂಬನೂ ದೇವ್ರ ಮಾರ್ಗದಲ್ಲಿದ್ದಾರೆ. ನಾನು ಅಳಿಯ ಅಂತೇಳಿ ಇರುವಂಥ ಅವನು ಅಷ್ಟೇ ದೇವ್ರ ಮಾರ್ಗದಲ್ಲೇ ಇದ್ದಾರೆ. ಆದರೆ ಇನ್ನೂ ಅವರು ಸಂಪುಟವಾಗಿ ಅವ್ರ ಕುಟುಂಬಗಳಿಗೊಂದು ಬಿಡುಗಡೆ ಆಗಬೇಕು, ಇನ್ನೂ ಅವ್ರಿಗೆ ಬಿಡುಗಡೆ ಸಿಗಬೇಕು, ಪ್ರಾರ್ಥನೆ ಜೀವಿತ ಅವರಿಗೆ ಬೆಳಿಬೇಕು. ಹಾಗಾಗಿ ದೇವರಲ್ಲಿ ಎಲ್ಲರಿಗೂ ನಾನು ಕೇಳ್ಕೊಳ್ತಿದ್ದೀನಿ. ಎಲ್ಲರೂ ಅವ್ರ ಕುಟುಂಬಗಳಿಗಾಗಿ, ಮೇಘನಿಗಾಗಿ, ಸೊಸೆ, ನನ್ನ ಮನೆಗೆ ಎಲ್ಲರೂ ಪ್ರಾರ್ಥನೆ ಮಾಡಿರಿ. ಇನ್ನೂ ನಾವು ಪ್ರಾರ್ಥನೆ ಜೀವಿತ ನಮಗೆ ಸಾಲದು, ಎಷ್ಟು ಪ್ರಾರ್ಥನೆ ಮಾಡಿದರೂ ನಮಗೆ ಸಾಲದು. ದೇವ್ರು ಯಾಕಂದರೆ ಹೇಳ್ತಾರೆ, ಹಗಲು ರಾತ್ರಿ ದೇವ್ರ ಸನ್ನಿಧಾನ ಕೂತ್ಕೊಂಡೇ ಧನ್ಯನು ಅಂತ. ಆದರೆ ಆ ಭಾಗ್ಯ ಒಂದೊಂದು ಸಲ ನಾವು ಕಳ್ಕೊಳ್ತಿದ್ದೀವಿ. ಅನೇಕ ನಮ್ಮ ಆಲೋಚನೆಗಳಿಗೆ, ಕೆಲಸಗಳಿಗೆ, ನಮ್ಮ ಕಾರ್ಯಗಳಿಗೆ ನಾವು ಹೊರಟೋಗ್ತೀವಿ. ದೇವ್ರ ಸನ್ನಿಧಾನ ಕೂರಷ್ಟು ನಾವು ತಪ್ಪು ಮಾಡ್ತಾಯಿದ್ದೀವಿ. ಕೂರಲ್ಲ ಒಂದೊಂದು ಸಲ ಲೋಕದ ಆಲೋಚನೆ ಮೇರೆಗೆ ಹೋಗ್ತಾಯಿದ್ವಿ. ಆದರೆ ಇನ್ನು ಮುಂದೆ ದೇವ್ರು ನಮ್ಮನ್ನು ಈ ಮನೇಲಿ ಯಾವಾಗಲೂ ಪ್ರೇಯರ್ ಮಾಡುವಂಥ ದೇವ್ರ ಬಲ ಕೊಡಲಿ ಅಂತ ನೀವೆಲ್ಲರೂ ನನಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸ್ರಿ. ಈ ಚಿಕ್ಕ ಸಾಕ್ಷಿಯನ್ನು ಹೇಳುವಂಥ ದೇವರು ಕೊಟ್ಟಂಥ ಭಾಗ್ಯಕ್ಕಾಗಿ